ಏನ್ರಿ ಅವ್ರು ಬಂದಿರೋದು ಅಮ್ಮಂಗೆ ಇಷ್ಟ ಆಗಿಲ್ಲ. ಅವ್ರು ಬಂದಿದ್ದು ನಮ್ಮಮ್ಮನಿಗೆ ಮಾತ್ರ ಅಲ್ಲ, ನಿಮ್ಮಮ್ಮ ನಿಮ್ಮ ಅಪ್ಪನಿಗೂ ಕೂಡ ಅವ್ರು ಬಂದಿದ್ದು ಇಷ್ಟನೇ ಆಗಲಿಲ್ಲ. ಅಲ್ಲ, ಅವ್ರು ಆಗ್ಲೇ ನಿನ್ನ ಕಿವಿಲ್ ಬಂದು ಏನೋ ಹೇಳಿದ್ರಲ್ಲ, ಏನದು? ಕೈ ತೆಗಿರಿ. ಹೇಳೆ. ಹೌದಾ? ನಾನು 8 ಮಕ್ಕಳನ್ನ ಹೆತ್ತಿದ್ದೀನಿ. ಆಮೇಲೆ ಸೌದೆ ತರಕ್ಕೆ ಬೆಟ್ಟ ಹತ್ತಿ ಹೋಗ್ತಿದ್ದೆ. ಕೆಲಸ ಮಾಡಿದ್ರೆ ಈ ಹೆರಿಗೆ ಸುಲಭ ಆಗ್ಬಿಡತ್ತೆ. ಇವಾಗಿನ ಹೆಣ್ಮಕ್ಳು ಕೆಲಸ ಮಾಡಲ್ವಲ್ಲ, ಕಸ ಗುಡ್ಸಲ್ಲ, ನೀರ್ ತರಲ್ಲ, ಮನೇಲಿ ಅಡಿಗೆ ಮಾಡಲ್ಲ. ಹೆರಿಗೆ ಮಾತ್ರ ಸುಲಭ ಆಗ್ಬೇಕು. ಬಾ ಮಗನೇ, ಹರಳೆಣ್ಣೆ, ಬೇವಿನ ಎಣ್ಣೆ, ಗಂಧದ ಬೇರು ಮತ್ತೆ ಕಲ್ಸಕ್ರೆ ಇದನ್ನೆಲ್ಲ ಬೇಗ ಗ್ರಂಥಿಗೆ ಅಂಗಡಿಯಿಂದ ತಂದ್ಬಿಡು. ಆದಂಗೆ ಜಾಗ ಬಿಡ. ಇಷ್ಟ ಆಗಿಲ್ಲ. ಇಲ್ಲಿ ನೋಡಿ, ದಿನದಲ್ಲಿ 2 ಸಲ ಅವಳಿಗೆ ಹಾಲಿನ ಕಷಾಯ ಮಾಡ್ಕೊಡಿ. ಯಾಕಂದ್ರೆ 8 ತಿಂಗಳಾಯ್ತಲ್ಲ. ಆಮೇಲೆ ನೀವು ಹೇಳಿದ ಔಷಧಿಯಿಂದಾನೇ ನಾನು ಸ್ನಾನ ಮಾಡ್ತಾ ಇದ್ದೀನಿ, ಸರಿನಾ? ಸರಿ ಬಿಡಪ್ಪ, ಧೈರ್ಯವಾಗಿರು, ಏನೂ ಆಗಲ್ಲ. ರೀ ರೀ ಬೇಗ ಬನ್ನಿ, ಬೇಗ ಬನ್ನಿ. ಲೇ ಲೇ, ಸೋಮನ್ ಮನೆಯಿಂದ ಏನೋ ಶಬ್ದ ಕೇಳ್ತಿದೆ ಕಣೆ. ಆ ಹುಡ್ಗಿಗ್ ನೋವು ಶುರುವಾಯ್ತು ಅನ್ಸತ್ತೆ, ಹೋಗ್ ನೋಡು ಏನು ಅಂತ. ಟಾರ್ಚ್ ತಗೋಬಾ, ಹೋಗು. ಏನಾಯ್ತೆ? ಇವ್ರು ಅಲ್ಲಾಡ್ತಾನೆ ಇಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೆ. ಏನಾಯ್ತು ಇವ್ರಿಗೆ? ಅಯ್ಯೋ, ನಮ್ ನಿದ್ದೆ ಹಾಳ್ ಮಾಡಕ್ಕೆ ಅಂತಾನೆ ಬಂದಿದ್ದಾಳೆ ಶನಿ. ಬಂದಾಗಿಂದ ಕೂತೆ ಇದ್ನಲ್ಲ, ಸಾಲ್ದಿಕ್ಕೆ ಹುರ್ಗಡ್ಲೆ ಬೇರೆ ತಿನ್ಬಿಟ್ಟೆ, ಅವಾಗ ಶುರು ಆಯ್ತು. ಒಂದ್ ಕೆಲಸ ಮಾಡಿ, ಹೋಗಿ ಜೀರಿಗೆ ನೀರು ತಗೊಂಡು ಬನ್ನಿ, ಕಮ್ಮಿ ಆಗ್ಬೋದು. ಏಯ್, ಈ ವಯಸ್ಸಾದವಳ ಕೈಲಿ ಅವಳಿಗೆ ಹೆರಿಗೆ ಮಾಡಿಸ್ತೀಯಾ? ನೀವ್ ಮಾಡಿರೋ ಅಡಿಗೆಯಿಂದಾನೇ ನನ್ಗೆ ಈ ತರ ಆಗಿದ್ದು. ಸಿಕ್ಕಿದೆಲ್ಲ ತಿಂತಾ ಇದ್ರೆ ಹೀಗೆ ಆಗೋದು. ಅವಳಿಗೆ ಇಷ್ಟ ಅಂತ ಆಸೆಯಾಗಿ ಮಾಡಿದ್ದೆಲ್ಲ ಇವಳೆ ಅರ್ಧ ತಿಂದು ಮುಗಿಸಿದಾಳೆ. ಒಂಚೂರಷ್ಟೇ. ಏನ್ ಏನ್ ತಿಂದ್ರಿ? ತರುಣಿ ಪುಷ್ಟಿ. ಏನೋ ಆಯ್ತು? ಏನಿಲ್ಲ, ಒಂಚೂರು ಗ್ಯಾಸ್ಟ್ರಿಕ್ ಆಗಿದೆ ಅಷ್ಟೇ. ಬನ್ನಿ ಇಲ್ಲಿ. ಅಯ್ಯೋ ಮಗಳೇ, ಏನಾಯ್ತು? ತುಂಬಾ ನೋವಾಗ್ತಿದೆ. ಬೇಗ ಹಾಸ್ಪಿಟಲ್ ಕರ್ಕೊಂಡು ಏನಮ್ಮ ನೀನು ಇದಕ್ಕೆಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗೋದ? ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸು. ಹೋಗ್ಬೇಕು. ಹುಷಾರಾಗಿ ಕರ್ಕೊಂಡು ಹೋಗು. ಬೇಗ ಗಾಡಿ ತಗೊಂಡು ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋಗು. ಹೋಗು. ದೇವನಣ್ಣ, ನಾನು ಸಜಿ. ನಿಧಾನ. ಏನಾಗಲ್ಲ. ಏನು ಹೆದರ್ಕೋಬೇಡ. ಏನಾಗಲ್ಲ. ಹುಷಾರು, ಮಲಗಿಸು. ಮಲ್ಗು. ನಿಧಾನ. ಹೆದರ್ಕೋಬೇಡ. ಏನಾಗಿಲ್ಲ. ಬಿಸಿನೀರು ತಗೊಂಡ್ ಬಾ. ಹೋಗು, ಬೇಗ ಹೋಗು. ಹೋಗ್ಬೇಡಿ. ಹೆದರ್ಕೋಬೇಡ. ಬೇಗ ಹೋಗು. ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಸ್ವಲ್ಪ ತಡ್ಕೊ, ಸರಿ ಹೋಗ್ಬೇಡಮ್ಮ. ಬೇಗ ಹೋಗಿ ನೀನ್ ಹೆಂಡತಿನ ಕರ್ಕೊಂಡ್ ಬಾ. ನನ್ ಸೊಸೆ ಹತ್ರ ಮಗ ಮತ್ತೆ ಆಯ ಇದಾರೆ. ಬೇಗ ಬಾ, ನಿಧಾನ ಮಾಡ್ಬೇಡ, ಬೇಗ ಬಾ. ಶಾಲಿನಿ, ಭಯ ಪಡ್ಬೇಡ. ಶಾಲಿನಿ, ನಾವೆಲ್ಲ ಇಲ್ಲೇ ಇದೀವಿ. ನಾನು, ಅಮ್ಮ ಎಲ್ರು ಇಲ್ಲೇ ಇದೀವಿ. ನೀನ್ ಏನ್ ಮಾಡ್ತಾ ಇದ್ದೀರಾ? ಹೆರಿಗೆ ಆಗತ್ತೆ, ಬೇಗ ಬಟ್ಟೆ ತಗೊಂಬಾ. ಶಾಲಿನಿ, ಒಂದ್ ಸ್ವಲ್ಪ ತಡ್ಕೊಂಡ್ಬಿಡ. ಅಯ್ಯೋ, ಬಟ್ಟೆ ತಗೊಂಬಾ. ಶಾಲಿನಿ, ಬಂದೆ, ಈಗ್ಲೇ ಬಂದೆ ಇರು. ಸುಮ್ನೆ ಕಿರ್ಚಬೇಡ, ಹೆದರ್ಕೋಬೇಡ. ನೋವು ಬಂದಾಗ ಬಲವಂತವಾಗಿ ಮುಕ್ಕು, ಕಿರ್ಚಬೇಡ. ಅಯ್ಯೋ ದೇವ್ರೆ, ನನ್ ಸೊಸೆಯ ಮೊಮ್ಮಗುಗೆ ಏನು ಆಗ್ಬಾರ್ದು. ನಾನ್ ಬಂದು ನಿಮ್ಗೆ ಹರಕೆ ತೀರಿಸ್ತೇನೆ. ಏನ್ರಿ? ಮೊದ್ಲು ನನ್ ಸೊಸೆಗೆ ಡೆಲಿವರಿ ಆಗ್ಲಿ, ಆಮೇಲೆ ಆ ಮುದ್ಕಿಗೆ ಸರಿಯಾಗಿ ಮಾಡ್ತೀನಿ.
ಬಂದಿಯಾ? ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊಂಡ್ ಬರ್ತೀಯಾ? ಅಲ್ಲಿ ಯಾರು ಇಲ್ಲ, ನಾನು ಹೋಗಿ ನೋಡ್ತೀನಿ. ಬೇಗ ಬೇಗ ಸ್ವಲ್ಪ ಬಿಸಿನೀರ್ ತಂದ್ಬಿಡು, ಬೇಗ. ಶಾಲಿನಿ ಶಾಲಿನಿ ಏನು ಹೆದರ್ಕೋಬೇಡ ಶಾಲಿನಿ. ಶಾಲಿನಿ ಅಳೋದ್ ಬಿಟ್ಟು ಮುಕ್ಕಮ್ಮ. ಅಯ್ಯೋ ಮುಕ್ಕು 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 ಮುಕ್ಕು. ಅಳೋದ್ನ ನಿಲ್ಸು. ಕಾಲ್ ಸರಿಯಾಗಿಟ್ಟು ಮುಕ್ಕು. ಶಾಲಿನಿ, ಮುಕ್ಕು. ಶಾಲಿನಿ ಒಂಚೂರು ಪ್ರೆಷರ್ ಕೊಡು ಮುಕ್ಕಮ್ಮ. ಶಾಲಿನಿ. ಹಂಗೆ ಮುಕ್ಕಮ್ಮ. ಮುಕ್ಕು ಮುಕ್ಕು. ನಿನ್ ಕೈಯಲ್ಲಿ ಆಗತ್ತೆ, ಸ್ವಲ್ಪ ಜೋರಾಗಿ ತಳ್ಳು. ನಿನ್ಗೆ ಪ್ರಜ್ಞೆ ತಪ್ತಾ ಇದೆಯೇನೋ? ಹೋಗು ಆ ಕಡೆ. ಆಗತ್ತೆ, ಹಂಗೆ ಹಂಗೆ. ತಳ್ಳು ತಳ್ಳು. ಕಾರಣ ನೀನೇ ಕಣ. ಇನ್ನು ಜೋರಾಗಿ ತಳ್ಳು. ಸಮಾಧಾನ ಮಾಡ್ಕೊಳ್ಳಮ್ಮ. ಮುಕ್ಕು ಮುಕ್ಕು. ಏನು ಆಗಲ್ಲ. ಜೋರಾಗಿ ಜೋರಾಗಿ. ಧೈರ್ಯವಾಗಿರು. ಹಂಗೆ ಹಂಗೆ. ಶಾಲಿನಿ ಧೈರ್ಯವಾಗಿರು ಶಾಲಿನಿ. ಅಳ್ಬೇಡ. ಶಾಲಿನಿ ನಿಲ್ಸು ನಿಲ್ಸು ನಿಲ್ಸು, ಸ್ವಲ್ಪ ಬೇಗ ತೆಗಿಯಪ್ಪ. ಅಯ್ಯೋ ದೇವ್ರೆ, ನನ್ ಮಗಳು ಮಗಳೇ ಬೇಗ ಬನ್ನಿ. ಅಯ್ಯೋ ಬರ್ತೀನಿ ರೇ. ಇವ್ರು ಏನ್ ಇಟ್ಕೋ, ಇಟ್ಕೋ. ಮಾಡ್ತಿದ್ದಾರೆ ಬೇಗ, ಅಲ್ಲಿ? ಬೇಗ, ಬೇಗ. ಬೇಗ ಬನ್ನಿ. ಶಾಲಿನಿ ಧೈರ್ಯವಾಗಿರು. ಮುಕ್ಕಮ್ಮ ಮುಕ್ಕು ಬೇಗ. ಶಾಲಿನಿ ಏನಾಗಲ್ಲ. ಚೆನ್ನಾಗ್ ಶಾಲಿನಿ ಮುಕ್ಕು. ಒಂಚೂರು ತಡ್ಕೋ ಶಾಲಿನಿ. ನಿನ್ ಕೈಯಲ್ಲಿ ಆಗುತ್ತೆ ಶಾಲಿನಿ, ಟ್ರೈ ಮಾಡು. ಜೋರಾಗಿ. ಆ ತಲೆ ಕೆಟ್ಟವ್ರಿಗೆ ನನ್ ಮಗಳನ್ನ ಕೊಡೋದ್ ಬೇಡ ಅಂತ 1000 ಸಲ ಹೇಳ್ದೆ. ಅಯ್ಯೋ ನಿಂತವನಂತ ನಾನೇನ್ ಕನ್ಸ್ಕೊಂಡಿದ್ನಾ? ಬೇಗ ಬಾ ಬೇಗ. ಶಾಲಿನಿ ನೀನ್ ಸ್ವಲ್ಪ ಟ್ರೈ ಮಾಡು ಶಾಲಿನಿ. ಮುಕ್ಕು, ಏನು ಆಗಲ್ಲ. ಮುಕ್ಕು. ಮುಕ್ಕಮ್ಮ, ಏನು ಆಗಲ್ಲ. ಶಾಲಿನಿ ಬಂದ್ಬಿಡ್ತು ಬಂದ್ಬಿಡ್ತು. ಶಾಲಿನಿ ಹೆದರ್ಕೋಬೇಡ ಶಾಲಿನಿ. ಚೆನ್ನಾಗ್ ಮುಕ್ಕು, ಚೆನ್ನಾಗ್ ಮುಕ್ಕು. ಶಾಲಿನಿ. ಮುಕ್ಕು. ಮುಕ್ಕು ಮುಕ್ಕು. ಚೆನ್ನಾಗ್ ಮುಕ್ಕು. ಶಾಲಿನಿ ಇನ್ನೇನ್ ಮುಗೀತು. ಆಯ್ತು, ಬಂದ್ಬಿಡ್ತು. ಶಾಲಿನಿ ದೇವ್ರೆ, ಹೋಗ್ ಹೋಗ್ ನೋಡು. ನೀವು ಹೋಗ್ರಪ್ಪ, ನೀವೇನು ಹೋಗ್ಬೋದು. ನಾಳೆ ಬಂದು ಸಿಗ್ತೀನಿ. ಆಯ್ತಣ್ಣ. ತಾತ ಆಗ್ಬಿಟ್ರಿ ತಾತ. ಪೂರ್ವಾಷಾಢ ನಕ್ಷತ್ರ. ಹ್ಯಾಪಿ ಬರ್ಡೇ ಮಗಳೇ. ಮತ್ತೆ ಹೇಗಿದ್ದೀರಾ? ವ್ಯಾಪಾರ ಹೇಗ್ ನಡೀತಾ ಇದೆ? ಪರವಾಗಿಲ್ಲ, ನಡೀತಿದೆ. ಏನೋ ಸೋಮ, ಆ ನೀನ್ ಟ್ರಾನ್ಸ್ಫರ್ ವಿಷಯ ಏನಾಯ್ತು? ಟ್ರಾನ್ಸ್ಫರ್ ಬೇಕು ಅಂದ್ರೆ ಯಾವಾಗ್ಲೂ ತಗೋತಾ ಇದ್ದೆ. ನಮ್ಮೂರಂತ ತಾನೇ ಇಲ್ಲಿರೋದು ನಾನು. ಸರಿ, ಹಾಗಿದ್ರೆ ಏನಾಯ್ತು? ನಮ್ಮ ಗೌರ್ಮೆಂಟ್ ಗೊತ್ತಲ್ಲ, ಯಾವಾಗ ಏನ್ ನಡೆಯುತ್ತೆ ಅಂತ ಯಾರೋ ಗೊತ್ತು.